ಕಾತ್ಯಾಯನಿ ಅವರೇ ಮತ್ತು ಶಶಿಧರ್ ಬಾಯಿಗಡ್ ಅವರೇ, ಸಭೆಯಲ್ಲಿರುವ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ, ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘಕ್ಕೆ 50 ವರ್ಷ ಆಗಿದೆ. ಇದೊಂದು ಸುದೀರ್ಘವಾದ ಪ್ರಯಾಣ. ಇದರಲ್ಲಿ ಈ ಪ್ರಯಾಣದೊಳಗೆ 1-2 ಹೆಜ್ಜೆಗಳ ಪ್ರಯಾಣದೊಳಗೆ ನಾನು ಇದರ ಜೊತೆಗಿದ್ದೆ ಅಂತನ್ನುವಂಥ ಒಂದು ಸಂತೋಷ ನನಗಿದೆ. 92ನೇ ಇಸ್ವಿಯಿಂದ 93ರವರೆಗೆ ಒಂದು ಪೂರ್ಣಕಾಲಿಕ ವರ್ಷ ನಾನು ಇಲ್ಲಿ ವೇಸ್ಟ್ ಹಾಕಿದ್ದೆ. ಆಗ ಅದೇ ಕಾಲಕ್ಕೆ ಶ್ರೀನಿವಾಸರಾಜವರು ಹಂಪೆಗೆ ಡೆಪ್ಯುಟೇಷನ್ನಲ್ಲಿ ಹೋಗಿದ್ರು. ಹಾಗಾಗಿ ಆ ವರ್ಷ ಕನ್ನಡ ಸಂಘದ ನಮ್ಮ ಸೆಬಾಸ್ಟಿಯನ್ ಹೆಸರು ಮರ್ತೋಗ್ತದೆ. ಸೆಬಾಸ್ಟಿಯನ್ ಗೆಳೆಯರು 30 ವರ್ಷಗಳ ಹಿಂದೆ ನಾವು ಜೊತೆ ಕೆಲಸ ಮಾಡಿಸಿದ್ದು ಉದ್ಯೋಗದಿಂದ ಅವೆಲ್ಲ ಆ ದಿನಗಳಿಂದ ನೆನಪಾದ್ರು. ಸೊ ಶ್ರೀನಿವಾಸರಾಜ್ ಅವರು ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆಗ ಬಸವರಾಜ್ ಬಕುಂದ ಮತ್ತು ಶಿವಾರೆಡ್ಡಿ, ನಾನು, ಆಮೇಲೆ ಕೆಲವು ತಿಂಗಳ ಕಾಲ ಚಲಪತಿಯವರು ಇಲ್ಲಿ ಕೆಲಸ ಮಾಡ್ತಿದ್ವಿ. ನನಗೆ ಸಂತೋಷದ ಸಂಗತಿ ಮತ್ತು ನೆನಪು ಮಾಡ್ಕೊಳ್ಳೋಕೆ ಬಹಳ ಹಿತವಾಗುವ ಸಂಗತಿ ಏನು ಅಂತಂದ್ರೆ, ಕ್ರೈಸ್ಟ್ ಕಾಲೇಜಿನಲ್ಲಿ ಅವರಿಗೆ ರಂಗಭೂಮಿಯ ಚಟುವಟಿಕೆಗಳಿರಲಿಲ್ಲ. ಕನ್ನಡ ಡಿಪಾರ್ಟ್ಮೆಂಟಿಂದ ನಾವು ಆಕ್ಚುಲಿ ಕನ್ನಡ ನಾಟಕ ಅಭಿರುಚಿ ಕೇಂದ್ರ ಅಂತನ್ನೋದನ್ನು ಸ್ಟಾರ್ಟ್ ಮಾಡಿ ಫಾದರ್ ಕರಿಯಲ್ ಇದ್ರು ಮತ್ತು ತಮಿಳು ಡಿಪಾರ್ಟ್ಮೆಂಟ್ನಲ್ಲಿ ಕೃಷ್ಣಸ್ವಾಮಿ ಇದ್ರು. ಅವರ ನೆರವಿನಿಂದ ನಾವು ಅದನ್ನ ಪ್ರಾರಂಭಿಸಿದ್ವಿ. ಈಗ ಕನ್ನಡ ಚಲನಚಿತ್ರ ಮತ್ತು ರಂಗಭೂಮಿಯಲ್ಲಿ ಬಹಳ ಪ್ರಸಿದ್ಧರಾಗಿರುವಂಥ ಒಂದು 5-6 ಜನ ರಂಗತಂತ್ರಜ್ಞರು, ನಿರ್ದೇಶಕರು ಆ ಪ್ರಾಕ್ಟೀಸ್ ಶಿಬಿರದಿಂದ ಬಂದವರು. ಅವರಲ್ಲಿ ನಮ್ಮ KMS ಅವ್ರ ಮಗ ಚೈತನ್ಯ ಸೇರಿದಂತೆ ಅರವಿಂದ ಅಂತ ನಮ್ಮ ನರಸಿಂಹರಾಜ್ ಅವರ ಮೊಮ್ಮಗ, ಇಲ್ಲಿ ಆರಿಫ್ ಅಂತ ಒಬ್ಬಿದ್ದ, ಸಿಬು ವಾಸಂತ್ ಒಬ್ಬ ಇದ್ದ, ರಾಜೇಶ್ ಅಂತ ಇದ್ದ. ಇವರೆಲ್ಲ ಬೇರೆ ಬೇರೆ ಭಾಷಿಕರು. ಆದರೆ ಮಲಯಾಳಮನ್ನ ಓದ್ತಿದ್ದವರು, ಹಿಂದಿಯನ್ನ ಓದ್ತಿದ್ದವರು ಇವರಿಬ್ಬರು ಬಿಟ್ರೆ, ಮತ್ತು ಅವರೆಲ್ಲರೂ ಈ ಥರದ ದೊಡ್ಡ ಒಂದು 50-60 ಜನರ ವಿದ್ಯಾರ್ಥಿಗಳ ಗುಂಪನ್ನು ಸೇರಿಸಿ ಬಸವಲಿಂಗಯ್ಯನವ್ರನ್ನ ಕರ್ಕೊಂಡ್ಬಂದು ಮತ್ತು ಜಯಶ್ರೀ ಅವ್ರನ್ನ ಕರ್ಕೊಂಡ್ಬಂದು ಆ ಮೊದಲ ವರ್ಷದಲ್ಲಿ ನಾವು ಒಂದು 10 ದಿನಗಳ ತರಬೇತಿಯನ್ನ ರಾತ್ರಿ 10 ಗಂಟೆವರೆಗೂ ಕೂಡ ನಮ್ಮ ಹಳೆ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಿದ್ವಿ. ಫಾದರ್ಗಳವರೆಲ್ಲ ಬಂದಲ್ಲಿ ಕೂತು ಅದನ್ನ ನೋಡ್ತಿದ್ರು, ತುಂಬಾ ಬೆಂಬಲಿಸಿದ್ರು. ಆ ವರ್ಷ ನಮಗೆ ಮುಲಾಳ್ ಶೀಲ್ಡ್ ತುಂಬಾ ಪ್ರಸಿದ್ಧ, ಆ ಕಾಲಕ್ಕೆ ತುಂಬಾ ಪ್ರಸಿದ್ಧವಾದಂಥ ಕಾಂಪಿಟೇಷನ್, ಅದು ಯೂನಿವರ್ಸಿಟಿ ಕಾಂಪಿಟೇಷನ್ ನಡೀತಾ ಇತ್ತು. ಅದರಲ್ಲಿ ನಾವು ಪ್ರಸನ್ನ ಅವರ ನಾಟಕವನ್ನ ಚದುರಂಗ ಒಂದು ದಂಗೆಯ ಮುಂಚಿನ ದಿನಗಳ ನಾಟಕವನ್ನು ಚೈತನ್ಯ ನಿರ್ದೇಶನ ಮಾಡಿ ಆ ವರ್ಷ ನಾವು ಉಳ್ಳಾಳ್ ಶೀಲ್ಡ್ ಅನ್ನು ಮೊದಲ ಬಾರಿಗೆ ಕ್ರೈಸ್ಟ್ ಕಾಲೇಜಿಗೆ ತಂದಿದ್ವಿ. ಅನಂತರದಲ್ಲಿ ಮುಂದಿನ 3 ವರ್ಷಗಳು ನಾನು ಬಿಟ್ಟು ಹೋದೆ. ಆಮೇಲೆ ಶಿವಪ್ರಸಾದ್ ಅವರು ನಾನು ಹೋದ್ಮೇಲೆ ಇಲ್ಲಿ ಬಂದರು. ಆಮೇಲೆ 1-2 ವರ್ಷಗಳ ಕಾಲ, ನಾನು 2-3 ವರ್ಷಗಳ ಕಾಲ ನಾಟಕ ತಂಡದ ಜೊತೆ ಇದ್ದೆ. ಮುಂದಿನ ವರ್ಷದಲ್ಲಿ ನಾವು ಸಂಕ್ರಾಂತಿ ನಾಟಕವನ್ನು ಮಾಡಿದ್ವಿ. ಅನಂತರದಲ್ಲಿ ಜೋಕುಮಾರ್ ಸ್ವಾಮಿ ನಾಟಕವನ್ನು ಕೂಡ ಮಾಡಿದ್ವಿ. ಆ 3 ವರ್ಷಗಳ ಕಾಲ ಉಳ್ಳಾಳ್ ಶೀಲ್ಡ್ ಮತ್ತು ಶಾರದಾ ರುದ್ರ ಅವರ ನೆನಪಿನ ಪಾರಿತೋಷಿಕಗಳೆಲ್ಲವೂ ಕೂಡ ಕ್ರೈಸ್ಟ್ ಕಾಲೇಜಿಗೆ ಬಂದು ಇಲ್ಲಿ ಒಂದು ರಂಗ ಪರಂಪರೆ ಕ್ರೈಸ್ಟ್ ಕಾಲೇಜಿನಲ್ಲಿ ಪ್ರಾರಂಭವಾಗಿ ಅದು ಈಗ ಬಹುಶಃ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತ ಕಾಣುತ್ತೆ. ಕನ್ನಡ ಥಿಯೇಟರ್ ಸ್ವಲ್ಪ ಹಿಂದೆ ಸರಿದಿರ್ಬೋದು, ಇಂಗ್ಲಿಷ್ ಥಿಯೇಟರ್ ಇಲ್ಲಿ ಬಹಳ ಸಮೃದ್ಧವಾಗಿ ಬೆಳೆದು ಭಾರತದ ವಿಶ್ವವಿದ್ಯಾನಿಲಯಗಳಲ್ಲೇ ಕ್ರೈಸ್ಟ್ ವಿಶ್ವವಿದ್ಯಾನಿಲಯಕ್ಕೆ ಈ ಪರ್ಫಾರ್ಮಿಂಗ್ ಆರ್ಟ್ಸಿನ ಕಾರಣಕ್ಕಾಗಿ ಒಂದು ವಿಶೇಷವಾದ ಗುರುತಿಸುವಿಕೆ ಪ್ರಾಪ್ತವಾಗಿದೆ. ಸೊ ಹಾಗಾಗಿ ಅಂಥ ಒಂದು ನೆನಪಿನ ಜೊತೆಗೆ ನನಗೆ ಸಂಬಂಧ ಇದ್ದಿದ್ದರಿಂದ ನಾನು ಇವತ್ತು ಇಲ್ಲಿ ನಿಂತು ಮಾತಾಡುವಾಗ ನನಗೆ ಅದೆಲ್ಲ ನೆನಪು ಬರ್ತಾ ಇದೆ. ಶ್ರೀನಿವಾಸ ಅವ್ರ ಜೊತೆ ಕೆಲಸ ಮಾಡಿದ್ದು ಕನ್ನಡ. ಆ ವರ್ಷ ನಾವು ಗೋಪಾಲಕೃಷ್ಣ ಅಡಿಗರ ಮತ್ತೆ ಬಾ ಇತ್ತ ಅನ್ನುವಂಥ ಗೋಪಾಲಕೃಷ್ಣ ಅವರ ಕೊನೆಯ ಕವನ ಸಂಕಲನವನ್ನ 92ನೇ ಇಸ್ವಿನೊಳಗೆ ನಾವು ಇಲ್ಲಿ ಪಬ್ಲಿಷ್ ಮಾಡಿದ್ವಿ. ನರಸಿಂಹಯ್ಯನವರ ತೆರೆದ ಮನ ಅನ್ನುವಂಥ ಪುಸ್ತಕವನ್ನು ಕೂಡ ಆ ವರ್ಷ, ಆ 2 ಪುಸ್ತಕಗಳನ್ನ ನಾವಿಲ್ಲಿ ಪಬ್ಲಿಷ್ ಮಾಡಿದ್ವಿ. ಆ ದಿನಗಳು ನನಗೆ ಚೆನ್ನಾಗಿ ನೆನಪಿದೆ.
ಸೊ ಮುಂದೆ ಅದೆಲ್ಲ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಕ್ರೈಸ್ಟ್ ಕಾಲೇಜ್ಗೂ ನನಗಿದ್ದ ಸಂಬಂಧ ಏನು ಅಂತಂದ್ರೆ, ಇಲ್ಲಿ ನಡೆಯುವಂತ ಬೇಂದ್ರೆ ಕಾವ್ಯ ಸ್ಪರ್ಧೆಯ ಇಲ್ಲಿ ಕವಿತೆಯನ್ನು ಬರೆದು ಆ ಕಾಲಕ್ಕೆ, ಈಗ ಬಹುಶಃ ಆ ಥರದ ಒಂದು ಪದ್ಧತಿ ಹೋಗಿದೆ. ನಮ್ಮ ಕಾಲದಲ್ಲಿ 30 ವರ್ಷಗಳ ಹಿಂದೆ ಯಾರು ಕವಿತೆಗಳನ್ನ ಬರೀತಾರೆ, ಕಾಲೇಜುಗಳಲ್ಲಿ ಬರೀತಿದ್ರು, ಅವರೆಲ್ಲರೂ ಕೂಡ ಒಂದು ಕಾವ್ಯಲೋಕಕ್ಕೆ ವೀಸಾ ಅನ್ನೋ ತರ ಇರ್ತಾ ಇತ್ತು. ಬೇಂದ್ರೆ ಇದನ್ನ ಸ್ಪರ್ಧೆ, ಕ್ರೈಸ್ಟ್ ಕಾಲೇಜಿಗೆ ಕವಿತೆಗಳನ್ನು ಕಳಿಸ್ಕೊಡೋದು, ಅದನ್ನ ಒಂದಿಬ್ಬರು ಸೀನಿಯರ್ಸ್, ಬಹುಶಃ ಸತ್ಯನಾರಾಯಣ ಅವರು ಕೂಡ ಯಾವುದೋ ಒಂದು ಕಾಲದಲ್ಲಿ ಅವರು ತೀರ್ಪುಗಾರರಾಗಿದ್ದಕ್ಕೆ ಕೆಲಸ ಮಾಡಿರ್ಬೋದು. ಅವರ ಕಾಲದೊಳಗೆ ಅಂತ ಅಲ್ಲಿ ನನಗೆ ತಿಳಿದ ಹಾಗೆ ಶಿವಪ್ರಕಾಶ್ ಅಂತವರೆಲ್ಲ ಅಷ್ಟೊತ್ತಿಗಾಗಲೇ ಅವರ ಮೊದಲ ಕವನ ಕ್ರೈಸ್ಟ್ ಕಾಲೇಜ್ ಪ್ರಿಂಟ್ ಮಾಡ್ತು. ಬಟ್ ಅಬ್ದುಲ್ ರಶೀದ್, ಮೊಗಳಿ ಗಣೇಶ್, ಚಿಂತಾಮಣಿ ಕೊಡ್ಲಿಕೆರೆ ಇಂಥವರಿಂದ ಶುರು ಮಾಡಿ ಇವತ್ತಿನ ಹೊಸ ಕಾಲದವರೆಗೆ ಈಗ ಯಾರ್ಯಾರು ಕರ್ನಾಟಕದಲ್ಲಿ ತಾರಣಿ ಶುಭದಾಯಿನಿ ಇರಬಹುದು, ಅಥವಾ ವಿಕ್ರಮ್ ವಿಸಾಜಿತ್ ಇರಬಹುದು, ಸಿರಾಜ್ ಅಹ್ಮದ್ ಇದ್ದಿರಬಹುದು, ಇಂಥವರು ತುಂಬಾ ಪ್ರಧಾನವಾಗಿ ಕಾಣಿಸ್ಕೊಳ್ತಿರುವಂತಹ ಹೊಸ ತಲೆಮಾರಿನ ಇದ್ದಾರಲ್ಲ, ಅವರೆಲ್ಲ ಕ್ರೈಸ್ಟ್ ಕಾಲೇಜಿನಿಂದ ಮೂಲಕವಾಗಿ ಸಾಹಿತ್ಯ ಲೋಕಕ್ಕೆ ಪರಿಚಿತರಾಗಿ ಹೋದವರು. ಅದೊಂದು ಬಹಳ ಅದ್ಭುತವಾದ ಪರಂಪರೆಯೊಂದನ್ನ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ನಡೆಸ್ತಿತ್ತು. ಅದು ಹಾಗೆ ಪ್ರಶಸ್ತಿ ಕೊಡ್ತಿರ್ಲಿಲ್ಲ. ಸತ್ಯನಾರಾಯಣ ಅವರು ಒಂದಿನ ಇದ್ದ ಸಭೆಯನ್ನು ನೆನಪಿದೆ, ಪ್ರಶಸ್ತಿ ಬಂದವರೆಲ್ಲರೂ ಕರ್ಕೊಂಡು ಹೋಗ್ಬೋದು, ಯಾವ್ದಾದ್ರು ಒಬ್ಬ ಸೀನಿಯರ್ ಕವಿ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಹಾಗೆ ನನಗೆ ಪ್ರಶಸ್ತಿ ಬಂದ ವರ್ಷದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಗೋಪಾಲಕೃಷ್ಣ ಅಡಿಗರ ಮನೆಗೆ. ಗೋಪಾಲಕೃಷ್ಣ ಅಡಿಗರ ಮನೆಗೆ ಹೋಗಿ ಆ ಮಹಾಕವಿಯ ಮುಂದೆ ಕುಳಿತು ನಾವೆಲ್ಲ ಕವಿತೆಗಳಿಂದ ಓದುದು ಮತ್ತು ಅವರ ಬಗ್ಗೆ ಕಾಮೆಂಟ್ ಮಾಡಿದ್ದು, ಈ ತರದ್ದೆಲ್ಲ ಇತ್ತು. ಕುವೆಂಪು ಮನೆಗೆ ಹೋಗಿದ್ದುಂಟು, ಶಿವರಾಮ ಕಾರಂತರ ಮನೆಗೆ ಹೋಗಿದ್ದುಂಟು, ಪೂತಿನ ಮನೆಗೆ ಹೋಗಿದ್ದುಂಟು, ನರಸಿಂಹಸ್ವಾಮಿ ಅವ್ರ ಮನೆಗೆ ಹೋಗಿದ್ದುಂಟು. ಹೀಗೆ ಕನ್ನಡ ಸಂಘದ ಚಟುವಟಿಕೆಗಳಲ್ಲಿ ಇಂಥವು ಬಹಳ ಬಹಳ ಮುಖ್ಯವಾದ ಸಂಗತಿಗಳು. ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಸಂಘಗಳು ಮಾಡ್ತಿರುವಂತ ಕೆಲಸಗಳಲ್ಲಿ ಹೇಗೆ ಒಂದು ಪರಂಪರೆ ಮತ್ತು ಸಂಸ್ಕೃತಿಗಳ ಮತ್ತು ಸಾಹಿತ್ಯದ ಅಭಿರುಚಿಗಳನ್ನ ಹೊಸ ತಲೆಮಾರುಗಳಲ್ಲಿ ನೆಲೆಗೊಳಿಸುವಂತ ಒಂದು ಕೆಲಸವನ್ನ ತುಂಬಾ ನವೀನ ಮಾದರಿಯಲ್ಲಿ ಕನ್ನಡ ಸಂಘ, ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ಮಾಡಿದ್ದು. ಅದರಲ್ಲಿ ಕೇವಲ ಶ್ರೇಷ್ಠವಾದ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಲ್ಲ, ಮತ್ತು ಈ ರೀತಿಯಾದ ಶ್ರೇಷ್ಠವಾದ ಮನಸ್ಸುಗಳನ್ನು ಸೃಷ್ಟಿಸುವ ಪರಂಪರೆಗೆ ಅವನ್ನು ಜೋಡಿಸುವಂತ ಒಂದು ಅದ್ಭುತವಾದ ಕೆಲಸವನ್ನು ಕೂಡ ಕನ್ನಡ ಸಂಘ ಮಾಡ್ಕೊಂಡ್ಬಂತು. ಈ ಎರಡೂ ರೀತಿಯಾದಂತಹ ಸಂಬಂಧದಿಂದಾಗಿ ನನಗೆ ಒಂದು ಸ್ವಲ್ಪ ನಿನ್ನೆ ಮಾತನಾಡುವಾಗ ರಾಜೇಂದ್ರ ಚೆನ್ನಿ ಹೇಳ್ತಿದ್ರಲ್ಲ, ಒಂದು ಭಾವವಾಸ್ತವ ಮರೆಯಾಗಿ ಭಾವುಕ ವಾಸ್ತವ ಒಂದು ನನ್ನ ಸ್ವಲ್ಪ ಸೋಕಿ ಹೋದಂತೆ ಅನಿಸ್ತಾ ಇದೆ. ಇನ್ನು ವಾಪಸ್ ಈ ರಂಗಭೂಮಿಯ ಚರ್ಚೆಗೆ ಬರುವುದಾದ್ರೆ, ನನಗೆ ಇಬ್ಬರು ಗೆಳೆಯರಲ್ಲಿ ಅವರು ಸಾಕಷ್ಟು ಮಾಹಿತಿಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಆದರೆ ನನಗೆ ರಂಗಭೂಮಿ ಅಂತ ಅನ್ನೋದಕ್ಕೆ ನಾವೆಲ್ಲ ತಿಳಿದಿರುವ ಹಾಗೆ ಎರಡು ಆಯಾಮಗಳಿದೆ. ಒಂದು ಸಾಹಿತ್ಯ ಕೃತಿಗಳಾಗಿ ನಾಟಕ ರಚನೆಯ ಮತ್ತು ನಾಟಕ ಪಠ್ಯಗಳು, ಅದನ್ನ ನಾವು ಸಾಹಿತ್ಯ ಕೃತಿ ಅಂತ ಪರಿಗಣಿಸಿ ಅದನ್ನ ಓದುವ, ಅದರ ಜೊತೆಗೆ ತಿಳುವಳಿಕೆಯನ್ನ ವಿಸ್ತಾರ ಮಾಡಿಕೊಳ್ಳುವ, ಸಂವಾದ ಮಾಡುವ ಒಂದು ನೆಲೆ. ಇನ್ನೊಂದು ಅದು ರಂಗಪ್ರಯೋಗವಾಗುವಂತ ಒಂದು ನೆಲೆ. ಈ ಎರಡು ಪರಸ್ಪರ ಸಂಬಂಧವೂ ಹೌದು, ಪರಸ್ಪರ ಅವು ಸಂಬಂಧವಿಲ್ಲದಿರುವ ಘಟನೆಗಳು ಹೌದು. ಆದ್ರಿಂದ ಇವು ಬಹಳ ವಿಚಿತ್ರವಾದಂತ ಒಂದು ಸನ್ನಿವೇಶ ಅಂತ ನಾನು ತಿಳ್ಕೊಂಡಿದ್ದೇನೆ. 20ನೇ ಶತಮಾನದ ಕನ್ನಡದಲ್ಲಿ 70ರ ದಶಕವನ್ನು ತುಂಬಾ ಉತ್ಕರ್ಷದ ಕಾಲ ಅಂತೆಲ್ಲ ಕರೆದು ನೀವೆಲ್ಲ ಆರಾಧಿಸುವುದನ್ನು ಕೇಳಿದಿರಿ. ಇವತ್ತು ನಮ್ಮ ಕನ್ನಡ ವಿಮರ್ಶೆ ಆ ಮಂಪರಿನಿಂದ ಈಚೆಗೆ ಬಂದೇ ಇಲ್ಲ. ಈಗ ಮಾತನಾಡಿದ್ರು ರಂಗಭೂಮಿ ಬಗ್ಗೆ ಮಾತಾಡಿ ಅಂತಂದ್ರೆ 70ರ ದಶಕವನ್ನೇ ಮಾತನಾಡ್ತಿರ್ತಾರೆ. ಮಾತಾಡೋಕೆ ತಪ್ಪೇನಲ್ಲ. ಆದ್ರೆ ಆ ಆವೇಶದಲ್ಲಿ, ಭಾವಾವೇಶದಲ್ಲಿ ಅವರು ಹಿಂದಿನ ದಿನಗಳಲ್ಲಿ ಏನೇನು ನಡೆಯಿತು ಕನ್ನಡ ರಂಗಭೂಮಿ, ಅದು ಪಡೆದುಕೊಂಡ, ಅದು ಎಂಥ ಸವಾಲುಗಳನ್ನ ತೆಗೆದುಕೊಳ್ತು, ಮತ್ತು ಅದು ಹೇಗೆ ತನ್ನನ್ನ ಈ ಕಾಲ ಪ್ರವಾಹ ಮುಂದೆ ತಂದು ನಿಲ್ಲಿಸ್ತಾ ಇದ್ದ ಪ್ರಶ್ನೆಗಳನ್ನ ಅದು ಎದುರಿಸಿತು, ಮತ್ತು ಅದನ್ನು ಹೇಗೆ ದಾಟಿತು ಅಂತನ್ನೋದು ವಿಚಾರದಲ್ಲಿ ತುಂಬಾ ಪ್ರಾಂಜಲವಾಗಿ ಅದನ್ನ ವ್ಯವಧಾನವನ್ನು ನೋಡುವ ವಿಮರ್ಶೆ, ಅದನ್ನ ಬರೆದು ಸಂವಾದವಾಗಿ ರೂಪಿಸುವಂತ ಯಾವುದೇ ಒಂದು ಸಂಸ್ಥೆಯು ಕೂಡ ಇಲ್ಲಿವರೆಗೂ ನಾನು ಕಂಡಿಲ್ಲ. ನಾಟಕ ಅಕಾಡೆಮಿ ಇದೆ, ಇಷ್ಟು ರಂಗಾಯಣಗಳಿವೆ, ಮತ್ತು ಇಷ್ಟು ನಾಟಕ ಸಂಸ್ಥೆಗಳಿವೆ. ಇವೆಲ್ಲೂ ಇದ್ದವು ಕೂಡ
ನೀನಾಸಂನವರು ರಂಗ ಪಠ್ಯವನ್ನ ನಿರ್ಮಾಣ ಮಾಡೋದ್ರಲ್ಲಿ ಅವರು ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಸಾಮಾನ್ಯವಾಗಿ ಅವರು ಆ ಗ್ರೊಟೋವ್ಸ್ಕಿ, ಸ್ಟ್ಯಾನ್ಸ್ಲೋವ್ಸ್ಕಿ, ರಷ್ಯನ್ ಪರಂಪರೆಯ ಇದು ಮತ್ತು ಗ್ರೀಕಿನ ಪರಂಪರೆಯ ರಂಗಪಠ್ಯಗಳು, ಸೊ ಅವುಗಳಿಗೆ ಒಂದು ಪ್ರವೇಶವನ್ನು ಕೊಡುವಂತ ಸಿದ್ಧತೆಗಳನ್ನ ಮಾಡಿದ್ರ ಹೊರತು ಕನ್ನಡದ ರಂಗಭೂಮಿಯಲ್ಲಿ ನಡೀತಾ ಇದ್ದಂತ ರಂಗ ಪ್ರಯೋಗಗಳ ಮೂಲಕವಾಗಿ ನಾವು ಒಂದು ತಿಳುವಳಿಕೆಯನ್ನ, ರಂಗ ಮೀಮಾಂಸೆಯನ್ನ ಕಟ್ಟುವ ಕೆಲಸವನ್ನ ಈವರೆಗೆ ಕನ್ನಡ ರಂಗಭೂಮಿಯ ಮಾಡಲಿಲ್ಲ. ಇದನ್ನ ನಾನು ಒಬ್ಬ ಅದರ ಜೊತೆಗೆ ಪ್ರಾಕ್ಟೀಷನರ್ ಆಗಿದ್ದು ಈ ಮಾತು ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಒಂದು ರಂಗ ಕೃತಿಯನ್ನು ವಿಮರ್ಶೆ ಮಾಡೋದಕ್ಕೆ ಹೋದ್ರೆ, ಈಗ ಸಾಹಿತ್ಯ ವಿಮರ್ಶೆಗೆ ಮಾಡೋದಕ್ಕೆ ಹೋಗುವಾಗ ಸಿಗುವಂತ ಟೂಲ್ಸ್ ಏನಿವೆ ಅವುಗಳೇ ರಂಗಮೀಮಾಂಸೆಗೂ ತಗೊಂಬಂದು ಹೇಳಬೇಕಾಗುತ್ತೆ ಹೊರತು, ಆದರೆ ರಂಗ ಪ್ರಯೋಗಾಧಾರಿತವಾಗಿರಬಹುದಾದಂಥ ಒಂದು ಹೊಸ ಬಗೆಯಾದ ಮತ್ತು ರಂಗ ಪ್ರದರ್ಶನಕ್ಕೆ ಅನುವಾಗುವಂತ ಸೌಂದರ್ಯ ಮೀಮಾಂಸೆಯಿಂದ ದತ್ತವಾಗಿರಬಹುದಾದಂಥ ಪರಿಕಲ್ಪನೆಗಳನ್ನ ಬಳಸಿ ರೂಪುಗೊಂಡ ಒಂದು ರಂಗ ವಿಮರ್ಶಾ ಪರಂಪರೆ ಇಲ್ಲದೇ ಇರುವುದರಿಂದಾಗಿ ಯಾರೇ ಈ ರೀತಿಯಾದಂಥ ರಂಗಭೂಮಿ ಬಗ್ಗೆ ಮಾತಾಡಕ್ಕೆ ಬಂದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದರ ವಸ್ತುವನ್ನು ವಿವರಿಸುವ ಕೆಲಸವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ನಾಟಕ ಅಂದ್ರೆ ಏನು ಅಂತಂದ್ರೆ, ನಾಟಕದ ವಸ್ತು ಏನು, ಅದು ಏನು, ಯಾವ ಘಟನೆಗಳನ್ನು ಆಧರಿಸಿದೆ ಮತ್ತು ಯಾವ ವಿಷಯವನ್ನು ಅದು ಪ್ರಸ್ತಾಪಿಸ್ತಿದೆ ಅಂತ ಮಾತನಾಡ್ತೀವಿ ಹೊರತು, ಅದು ಪ್ರಯೋಗವಾಗಿ ಅದು ನಮ್ಮ ಅನುಭವವನ್ನು ಹೇಗೆ ಪಲ್ಲಟಿಸ್ತಾ ಇದೆ ಅಂತನ್ನೋದನ್ನ ದಾಖಲಿಸುವುದಾಗಲಿ ಅಥವಾ ಅದನ್ನ ಪ್ರಯೋಗದಿಂದ ಪ್ರಯೋಗಕ್ಕೆ ಅದೇ ಬೆಳೆದ ವಿಕಾಸವಾದ ಬಗೆಯನ್ನಾಗಲಿ ನಾವು ಇಲ್ಲಿವರೆಗೂ ಗುರುತಿಸಲಿಲ್ಲ. ಇದು ನನ್ನ ಪ್ರಕಾರ ಇದೊಂದು ಗಂಭೀರವಾದಂತ ಒಂದು ಕೊರತೆ. ಇದನ್ನಕ್ಕೆ ನಾನು ಯಾರನ್ನೋ ಆರೋಪಿಯನ್ನಾಗಿ ಮಾಡಿ ಹೇಳ್ತಾ ಇಲ್ಲ, ಯಾಕೆಂದ್ರೆ ಆ ಕೆಲಸ ಯಾರಾದ್ರೂ ಹೇಳ್ಬೋದು, ಆ ಕೆಲಸ ನೀವು ಮಾಡ್ಬೋದಾಗಿತ್ತಲ್ವ ಅಂತ ನನಗೂ ಹೇಳೋದಕ್ಕೆ ಸಾಧ್ಯ ಉಂಟು. ಆದ್ರಿಂದ ಈ ಅರಿವಿಟ್ ಕಡೆ ನಾನು ಈ ಮಾತು ಹೇಳ್ತೀನಿ, ಬಟ್ ಅದು ನಮಗೆ ಅವಶ್ಯಕತೆ ಇದೆ ಅಂತ. ಈಗಾಗಲೇ ಕಾತ್ಯಾಯನಿಯವರು ಆರಂಭಿಸುವಾಗ ಒಂದು ನಾಟಕದ ಪರಂಪರೆಯನ್ನ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಅದರಲ್ಲಿ ನೋಡಿ ಎಷ್ಟು ಸಮಸ್ಯಾತ್ಮಕವಾಗಿದೆ. ನಮ್ಮ ನಾಟಕ ಪರಂಪರೆಯನ್ನು ನಾವು ಪ್ರಾರಂಭಿಸುವುದೇ ಹಿಗ್ಗಪ್ಪ ಹೆಗ್ಡೆಯ ವಿವಾಹ ಪ್ರಹಸನದಿಂದ ಮೊದಲ ನಾಟಕ ಅದು ಅಂತ ಹೇಳಿ ನಾವು ಮಾತಾಡೋಕೆ ಶುರು ಮಾಡ್ತಿದ್ವಿ. ಆದ್ರೆ ಇಷ್ಟು ಸಹಸ್ರ ವರ್ಷಗಳ ಒಂದು ಶ್ರೀಮಂತ ಪರಂಪರೆ ಇರಬಹುದಾದ ಕನ್ನಡದ ಭಾಷೆ ಒಳಗೆ ನಾಟಕ ಇಷ್ಟು ತಡವಾಗಿ ಶುರುವಾಗಕ್ಕೆ ಸಾಧ್ಯನೇ? ಮತ್ತು ನೀವು ಯಕ್ಷಗಾನವನ್ನೇ ತೆಗೆದುಕೊಂಡು ಮಾತಾಡೋದಾದ್ರೆ, ಯಕ್ಷಗಾನವನ್ನು ಎಷ್ಟು ಸಾವಿರ ವರ್ಷಗಳಿಂದ ತೆಗೆದುಕೊಂಡಾಗ ಮಾತನಾಡ್ತೀರಾ? ಅಥವಾ ಹಳ್ಳಿಗಳಲ್ಲಿ ನಡೀತಾ ಇದ್ದಂತ ಈಗ ನಿಮ್ಮ ಯಾವ್ದು ಕೇಳಿಕೆಗಳು ಅನ್ನುವಂತ ಪದ್ಧತಿ ಇರಬಹುದು, ಅಥವಾ ಬಯಲಾಟ ಸಣ್ಣಾಟಗಳಿದ್ದಿರಬಹುದು, ಇವುಗಳ ಪರಂಪರೆಗಳು ಎಲ್ಲಿವೆ? ಆದ್ರೆ ನಾವು ನಮ್ಮ ಶಿಕ್ಷಣದ ವ್ಯವಸ್ಥೆ ಒಳಗೆ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಆದ ಒಂದು ದೋಷ ಇತ್ತು. ಯಾಕೆಂದ್ರೆ ಸಾಹಿತ್ಯ ಚರಿತ್ರೆಕಾರರಿಗೆ ಅವರು ಇತಿಹಾಸಕಾರರು ಎಂದು ಅವರು ಭ್ರಮಿಸಿ ಇದನ್ನು ಬರೆಯೋದಕ್ಕೆ ಹೊರಟಿದ್ರಿಂದ ಅವರು ದಾಖಲೆಗಳನ್ನು ಆಶ್ರಯಿಸಿದರು. ಸೊ ದಯವಿಟ್ಟು ದಾಖಲೆ ಪುಸ್ತಕ ಪ್ರಿಂಟ್ ಆಗಿರ್ಬೇಕು, ಅದಕ್ಕೆ ಅವ್ರು ಸಿಗ್ಬೇಕು, ಅದು ಯಾವ ರೂಪದಲ್ಲಾದ್ರೂ ಸಿಕ್ಕಿರ್ಬೇಕು, ತಾಳೆಗರಿಯಲ್ಲಾದ್ರೂ ಇನ್ನೊಂದು ಸಿಗ್ಬೇಕು ಅದನ್ನ ಗುರುತಿಸಿಕೊಂಡು ಅವರು ಒಂದು ರಂಗ ಪರಂಪರೆಯನ್ನ ಅವರು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಹಾಗಾಗಿ ಒಂದ್ಸಾರಿ ಈ ರಂಗ ಪರಂಪರೆಯನ್ನು ಗುರುತಿಸಿಕೊಳ್ಳೋದ್ರಲ್ಲಿ ಆಗುವ ಸಮಸ್ಯೆಯಿಂದ ಏನಾಯ್ತು ಅಂದ್ರೆ, ಗಿರೀಶ್ ಕಾರ್ನಾಡ್ ಅವರು ಒಂದು 20 ವರ್ಷಗಳ ಹಿಂದೆ ಕಲ್ಕತ್ತಾದ ಒಂದು ದೊಡ್ಡ ರಾಷ್ಟ್ರೀಯ ನಾಟಕದ ಸೆಮಿನಾರ್ ನಡೀತಾ ಸಂದರ್ಭದೊಳಗೆ ಅವರು 2 ಮುಖ್ಯವಾದ ಸ್ಟೇಟ್ಮೆಂಟ್ಸ್ ಅನ್ನು ಮಾಡಿದರು. ಒಂದು, ರವೀಂದ್ರನಾಥ ಟ್ಯಾಗೋರ್ ಅವರು ಮತ್ತು ಕುವೆಂಪು ಅವರು ಪೂರ್ಣಕಾಲಿಕವಾದ ಅಂದ್ರೆ ಪೂರ್ಣ ದೃಷ್ಟಿಯಿಂದ ಒಂದು ನಾಟಕದ ಅದನ್ನು ಸಮಗ್ರೀಕರಣ ಶಿಲ್ಪ ಅಂತ ಅನಂತಮೂರ್ತಿ ಕವಿತೆಗೆ ಹೇಳಿದ್ರು. ಅಂತಹ ದೃಷ್ಟಿಯಿಂದ ಇವರು ನಾಟಕಕಾರರಲ್ಲ, ಅವರು ಪ್ರದರ್ಶಿಸುವ ನಾಟಕಕಾರರಲ್ಲ, ಅವರು ಓದುವ ನಾಟಕಕಾರರು ಮತ್ತು ಕೇಳುವ ನಾಟಕಕಾರರು. ಅದರಿಂದ ನಾನು ಕುವೆಂಪು ಅವರನ್ನ ಕನ್ನಡದ ಈ ತರ ಪರಿಪೂರ್ಣವಾದ ನಾಟಕಕಾರ ಅಂತ ನಾನು ಪರಿಗಣಿಸಲ್ಲ ಅಂತ ಮಾತನ್ನು ಹೇಳಿದ್ರು. ಆವಾಗ ದೊಡ್ಡ ಬಹಳ ವಾದ ವಿವಾದ ಚರ್ಚೆಗಳೆಲ್ಲ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ನಾನು ಆಗ ತುಂಬಾ ಗಂಭೀರವಾಗಿ ಇದನ್ನ ಯೋಚನೆ ಮಾಡಿ ಶುರು ಮಾಡಿದೆ. ಕುವೆಂಪು ಅವರ ನಾಟಕಗಳನ್ನ ಓದಿ ಅದರಲ್ಲಿ ಇರುವಂತ ವಸ್ತುಗಳನ್ನ ಮತ್ತು ಅವರು ಆ ರಂಗ ವಿನ್ಯಾಸವನ್ನ ಮತ್ತು ಆ ರಂಗ ಪರಂಪರೆಯ ಕನ್ನಡ ಸಾಹಿತ್ಯ ಪರಂಪರೆಗಳಿಗೆ ಜೊತೆಗೆ ಅವರು ಏರ್ಪಡಿಸಿಕೊಂಡ ಸಂಬಂಧವನ್ನೆಲ್ಲ ಗಮನಿಸಿದರೆ ನನಗನ್ಸೋದು ಇವತ್ತು 21ನೇ ಶತಮಾನದಲ್ಲೂ ಕೂಡ, ನಿನ್ನೆ ಸತ್ಯನಾರಾಯಣ ಅವರು ಹೇಳ್ತಿದ್ರಲ್ಲ, ನಾವು ಮತ್ತೆ ಓದ್ತಾ ಇದ್ರೆ ಹಳೆಯದನ್ನ ಅದು ಹೊಸದೇ ಅಂತ ನಾವು ಇವತ್ತಿನ ಓದು ಅಂತೆಲ್ಲ ತಿಳಿಬೇಕು ಅಂತ ನಾವು ಪರಿಗಣಿಸೋದಾದ್ರೆ, ನಾವು ಕುವೆಂಪು ಅವರೇ ಇವತ್ತಿನ ಈಗಳಿಗೂ ಕನ್ನಡದ ಅತ್ಯಂತ ಶ್ರೇಷ್ಠ ನಾಟಕಕಾರ ಅಂತ ನನಗನ್ಸುತ್ತೆ. ಅದು ಕೇವಲ ಅವರು ವಸ್ತುವನ್ನ ನಿರ್ವಹಿಸಿದ ಕ್ರಮಕ್ಕಾಗಲ್ಲ,
ರಂಗತಂತ್ರಗಳನ್ನ ಬಳಸಿದ ಕ್ರಮಕ್ಕೆ. ಸೊ ರಂಗತಂತ್ರ ಅನ್ನೋದು ಒಂದು ಗ್ರಾಮರಿಗೆ ಸಂಬಂಧಪಟ್ಟ ವಿಚಾರ. ಕನ್ನಡಕ್ಕೆ ಆದಂತ ಒಂದು ಕನ್ನಡ ಗ್ರಾಮರ್, ರಂಗಭೂಮಿಯ ಗ್ರಾಮರ್ ಒಂದಿದೆ ಅಂತ ನೀವು ನಂಬಿದರೆ, ಆ ಗ್ರಾಮರ್ ಈಗ ನಾವು ಯಾರು ಬಹಳ ಪ್ರಸಿದ್ಧರಾದಂತ ನಾಟಕಕಾರರು ಅಂತ ಹೇಳ್ತಾ ಇದೀವೋ ಅವರು ಬಳಸ್ತಿರುವಂತ ರಂಗದ ಗ್ರಾಮರ್ನ ಚೌಕಟ್ಟು ಎಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ತೊಗಲಕ್ಕಿನ ಗ್ರಾಮರ್ ಎಲ್ಲಿ ಹೋಗುತ್ತೆ, ಕಂಬಾರರು ಹೇಳ್ತಾ ಇದ್ದಂಥ ಗ್ರಾಮರ್ಗಳು ಎಲ್ಲಿ ಹೋಗ್ತವೆ ಅಂತ ಹೇಳಿದ್ರೆ, ಅವಕ್ಕೆಲ್ಲ ಕೂಡ ನವ್ಯದ ಸಂದರ್ಭದೊಳಗೆ ಕವಿತೆಗಳಿಗೆ ನಾವು ಹೇಗೆ ಮೂಲಗಳನ್ನ ವೆಸ್ಟಲ್ಲಿ ಹುಡುಕ್ತಾ ಇದ್ವೋ ಆ ಥರದ ಒಂದು ಹಿಂದಿನ ಚೌಕಟ್ಟುಗಳನ್ನ, ತಾತ್ವಿಕ ಚೌಕಟ್ಟುಗಳನ್ನ ಗುರುತಿಸ್ಕೊಳ್ಳೋಕೆ ಸಾಧ್ಯ ಇದೆ. ಆದರೆ ಕನ್ನಡದ ರಂಗ ಪರಂಪರೆಯೊಳಗೇನೆ ಒಂದು ರಂಗ ಗ್ರಾಮರ್ ಅನ್ನ ರೂಪಿಸಿದವರು ಕುವೆಂಪು ಅವರು. ಇದನ್ನ ನೀವು ತಿಳಿಬೇಕಾದ್ರೆ ಕನ್ನಡದ ಮಹಾಕಾವ್ಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಪಂಪನಂಥ ಒಬ್ಬ ಶ್ರೇಷ್ಠನಾದಂಥ ನಾಟಕಕಾರ ಕನ್ನಡದಲ್ಲಿ ಇನ್ನೊಬ್ಬಿಲ್ಲ. ಆದಿಪುರಾಣದೊಳಗೆ ವಾಚಕವನ್ನ, ಅಭಿನಯವನ್ನ, ಸಾತ್ವಿಕವನ್ನ, ಆಹಾರ್ಯವನ್ನ ನಂದಿಕೇಶ ಅಂತ ಅನ್ನುವಂಥ ಒಬ್ಬ 4ನೇ ಶತಮಾನದಲ್ಲಿ ಒಬ್ಬ ಸಂಸ್ಕೃತ ದೊಡ್ಡ ವಿದ್ವಾಂಸ ಇದಕ್ಕೆ ಈ ವ್ಯಾಖ್ಯಾನವನ್ನು ಕೊಟ್ಟಿರೋದು. ಈ ಯಾವುದನ್ನ ಈ ನಾಟಕ ಅಂದ್ರೆ ಏನು ಅಂತ ಹೇಳುವಂಥದ್ದು, ಅದನ್ನ ಪರಿಪಾಲಿಸಿದಂತ ಒಬ್ಬ ನಾಟಕಕಾರ ಅಂತಂದ್ರೆ ಒಬ್ಬ ಆದಿಪುರಾಣವನ್ನು ಓದಿದೆ. ಮತ್ತೆ ಈ ಮಾತುಗಳನ್ನೇ ಬರೀತಾರೋ. ಆದ್ರೆ ನಾವೇನು ಮಾಡಿದ್ದೀವಿ, ನಾವು ಆ ಪರಂಪರೆಯನ್ನ ಗುರುತಿಸಿಕೊಳ್ಳೋದಕ್ಕೆ ಹೋಗಿಲ್ದಿರೋದ್ರಿಂದ ನಾವು ಇಲ್ಲಿ ಗಪ್ಪಯ ವಿವಾಹ ಪ್ರಹಸನದಲ್ಲಿ ಅಥವಾ ಶ್ರೀಹರ್ಷನ ರತ್ನಾವಳಿಯ ಸಂದರ್ಭದೊಳಗೆ ನಾವು ಅವುಗಳನ್ನು ಹುಡುಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಕೃತಾನುಕರಣವೇ ನಾಟಕಂ, ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ಪಂಪ. ಕೃತಾನುಕರಣವೇ ನಾಟಕಂ, ಇದನ್ನೇ ಗ್ರೀಕ್ನವರು ಕೂಡ ಹೇಳಿದ್ದು. ಅನುಕರಣವೇ ನಾಟಕ ಅಂತ ಹೇಳುವಂತ ಏನೋ ಒಂದು ಬೀಜವಾಕ್ಯ ಇದೆ ನಾಟಕಕ್ಕೆ ಸಂಬಂಧಪಟ್ಟಾಗೆ, ಅದನ್ನ ಪಂಪ ತನ್ನ ಆದಿಪುರಾಣದ ಮೊದಲ ವಾಕ್ಯವಾಗಿ ಹೇಳ್ತಾನೆ. ಅದರಿಂದ ಅವ್ರನ್ನ ಕರೆದು ನೀವು ನಾಟಕವನ್ನ ಮಾಡಿ ರೆಸೆಸಿಮ್ ಬರತಂಗೆ ನಾಟ್ಯ ಘಟನಾ ಪ್ರಸ್ತಾವವನ್ನು, ನಾಟಕ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ ಅಂತ ಹೇಳ್ತಾರೆ. ಇವತ್ತು ನಾವು ರಂಗಭೂಮಿಯಲ್ಲಿ ಬಳಸಬಹುದಾದಂತ ಯಾವ್ಯಾವುದು ನಾಯಕ್, ಸೂತ್ರಧಾರನ ಪಾತ್ರ ಅಷ್ಟೇ ಅಲ್ಲ, ಜವನಿಕೆಯ ಒಂದು ಪ್ರಯೋಗ. ಜವನಿಕೆ ಪ್ರಯೋಗ ಅಂದ್ರೆ ತೆರೆಯನ್ನ ತಂದು, ಈಗ ಯಕ್ಷಗಾನದಲ್ಲೆಲ್ಲ ಪಾತ್ರಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ತೆರೆಯನ್ನ ಕರ್ಕೊಂಡ್ಬಂದು ಅದು ತೆರೆಯನ್ನು ತೆಗೆದು ಅದನ್ನ ಪಾತ್ರಗಳನ್ನು ತೋರಿಸ್ತೀವಲ್ಲ, ಆ ರೀತಿಯಾದಂತ ತಂತ್ರವನ್ನ ಆದಿಪುರಾಣದಲ್ಲಿ ನೀಲಾಂಜನ ನೃತ್ಯದ ಇಡೀ ಪ್ರಕರಣದಲ್ಲಿ ಆತ ಬಳಸ್ತಾ ಹೋಗ್ತಾನೆ. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಕುವೆಂಪು ಅವರು ರೂಪಿಸಿದ ಚಂದ್ರಹಾಸವಾಗಲಿ ಅಥವಾ ಶೂದ್ರ ತಪಸ್ವಿ ಆಗಲಿ ಅಥವಾ ಬೆಳಗ್ಗೆ ಕೊರಳಾಗಲಿ ಅಥವಾ ಸ್ಮಶಾನ ಕುರುಕ್ಷೇತ್ರವಾಗಲಿ, ಅಲ್ಲಿ ಪ್ರಸ್ತಾಪವಾಗುವ ಕಾಲ ದೇಶಗಳ ನಿರ್ವಹಣೆ, ಪಂಪ ನಿರ್ವಹಿಸಿದ ಕಾಲದೇಶಗಳ ನಿರ್ವಹಣೆಯ ಮುಂದುವರಿಕೆಯಾಗಿದೆ. ಪಂಪನ ಕಾಲದೇಶಗಳ ನಿರ್ವಹಣೆಯನ್ನ ರಂಗಭೂಮಿ ವರ್ತಮಾನಕ್ಕೆ ತಂದು, ಈಗಲೇ ಅನ್ನೋ ಪದವೇ ಪಂಪನಿಗೆ ಅತ್ಯಂತ ಪ್ರಿಯವಾದದ್ದು. ಅಂದ್ರೆ ಅತ್ಯಂತಿಕ ವರ್ತಮಾನ, ಎಟರ್ನಲ್ ಪ್ರೆಸೆಂಟ್. ಈ ಆಲ್ವೇಸ್ ಲೀವ್ಸ್ ಇನ್ ಎಟರ್ನಲ್ ಪ್ರೆಸೆಂಟ್. ಅವನಿಗೆ ಎಟರ್ನಲ್ ಪ್ರೆಸೆಂಟ್ ಒಳಗೆ ಪಾಸ್ಟ್ ಇರಬಹುದು, ಫ್ಯೂಚರ್ ಇರಬಹುದು, ಬಟ್ ಆತನಿಗೆ ಈಗಲೇ ಇದು ಸಾಧ್ಯ, ಈಗಲೇ ಸಾಧ್ಯ ಅಂತನ್ನಂತ ಒಂದು ಮಾತನ್ನ, ಈಗಲೇ ಅನ್ನೋ ಪದ ಎಷ್ಟು ಸಾರಿ ರಿಪೀಟ್ ಆಗಿ ಅದು ಮತ್ತೆ ಅನುಕರಣೆ ಆಗ್ತದೆ ಅನ್ನೋದನ್ನ ನೀವು ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಇವುಗಳನ್ನ ನಮ್ಮ ಕನ್ನಡ ರಂಗಭೂಮಿ ಗುರುತಿಸಿಕೊಳ್ಳೋದಾದ್ರಿಂದ ನಾವು ಕನ್ನಡ ನಾಟಕ ಪರಂಪರೆಯನ್ನ ಪಾರ್ಸಿ ಪರಂಪರೆಯಿಂದ, ಕನ್ನಡ ನಾಟಕ ಪರಂಪರೆಯನ್ನ ಜಾನಪದ ನಾಟಕ ಪರಂಪರೆಯಿಂದ ಮತ್ತು ನಾಟಕ ಪರಂಪರೆಯನ್ನ ಸಂಸ್ಕೃತ ನಾಟಕ ಪರಂಪರೆಯಿಂದ, ಅಥವಾ ಮುಂದಿನದಲ್ಲಿ ಗ್ರೀಕ್ ನಾಟಕ ಪರಂಪರೆ, ಯುರೋಪಿಯನ್ ಅಂದ್ರೆ ಶೇಕ್ಸ್ಪಿಯರ್ನ ನಾಟಕ ಪರಂಪರೆ, ಬ್ರೆಕ್ಟನ ನಾಟಕ ಪರಂಪರೆ ಮತ್ತು ಜಪಾನಿನ ನೋವೋ ಥಿಯೇಟರ್ನ ಪರಂಪರೆಗಳಿಂದ ಎಲ್ಲ ನಾವು ತೆಗೆದುಕೊಂಡ್ಬಂದು ಒಂದು ಕಲಸು ಮೆಲಸಾಗರ ಮಾಡ್ಕೊಂಡಿದ್ವಿ. ಅಂದು ಒಂದೇ ಒರಳಲ್ಲಿ ಹಾಕಿ ರುಬ್ಬಿಟ್ಬಿಟ್ಟಿದ್ದೀವಿ ಕನ್ನಡ ರಂಗಭೂಮಿಯನ್ನು. ಇದನ್ನು ಯಾರು ಹೇಗೆ ಹೇಳಬೇಕು ಅಂತ ನಮ್ಗೆ ಗೊತ್ತಾಗದೆ ನಾವು ಎಲ್ಲ ದಿಕ್ಕುಗಾಣದ ಗಾವಿಲದಂತೆ ನಾವು ಕನ್ನಡ ರಂಗಭೂಮಿ ಬಗ್ಗೆ ಮಾತಾಡಕ್ ಹೋದಾಗ ದಿಕ್ಕು ತಪ್ಪು ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದರ ಬಗ್ಗೆ ನಮ್ಮ ಒಂದು ಬಹಳ ತಾಳ್ಮೆಯಿಂದ ಇದನ್ನ ನಿರ್ವಹಿಸಿ ಒಂದು 20ನೇ ಶತಮಾನದಲ್ಲಿ ಮತ್ತು ಮುಂದುವರೆದ 21ನೇ ಶತಮಾನದಲ್ಲಿ ಕನ್ನಡ ರಂಗಭೂಮಿ ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಜೀವನ ಮೀಮಾಂಸೆ ಯಾವುದು ಅನ್ನೋದನ್ನ ನಾವು ಕಂಡುಕೋಬೇಕಾಗಿದೆ. ಸೊ ಕನ್ನಡ ನಾಟಕಗಳು, ಪ್ರಪಂಚದ ಯಾವುದೇ ನಾಟಕಗಳಾಗಲಿ, ನಾಟಕಗಳ ಶೋಧ ಯಾರು ಬಹಳ ಮುಖ್ಯವಾದ ಮಾತು. ಕನ್ನಡ ಯಾವುದೇ ನಾಟಕವಾದರೂ ಅದು ನಾಟಕ ಶೋಧಿಸುತ್ತಿರುವುದು ಮನುಷ್ಯನು ಎದುರಿಸುತ್ತಿರುವ ಬಿಕ್ಕಟ್ಟುಗಳನ್ನು. ಮನುಷ್ಯ ಅಂತಂದ್ರೆ ಕೇವಲ ಮನುಷ್ಯ ಅಂತಲ್ಲ, ಹ್ಯೂಮನ್ ಕಂಡೀಷನ್ಸ್ ಅಂತ. ದಟ್ ಹ್ಯೂಮನ್ ಕಂಡೀಷನ್ಸ್ ಅನ್ನ ಹೇಗೆ ಈ ನಾಟಕಗಳು ಎದುರುಗೊಳ್ತಾ ಇವೆ
ಮತ್ತು ಈ ಹ್ಯೂಮನ್ ಕಂಡೀಷನ್ಸು ಬದಲಾಗುತ್ತಿರುವಂತ ಸಮಾಜೋ ಆರ್ಥಿಕವಾದಂತ ಸಂಬಂಧಗಳ ಮೂಲಕ ಹೇಗೆ ಅವು ಪಲ್ಲಟಗೊಳ್ತಾ ಇವೆ ಅಂತನ್ನೋದನ್ನ ನೀವು ಗಮನಿಸಿದರೆ 21ನೇ ಶತಮಾನದ ಕನ್ನಡ ನಾಟಕ ಏನಾಗ್ತಿದೆ ಅಂತನ್ನೋದನ್ನು ಗಮನಿಸಬಹುದು. ನೀವು ಇದನ್ನ ಆಶ್ಚರ್ಯಕರವಾಗಿ ಪರಿಶೀಲಿಸೋದಕ್ಕಾಗಿ ನೀವು ಯೋಚನೆ ಮಾಡಿ. ಕಂಬಾರರು ಮತ್ತು ಕಾರ್ನಾಟರು 21ನೇ ಶತಮಾನದಲ್ಲೂ ಬರೆದರು. ಕಾರ್ನಾಟರು ಬೆಂದುಕಾಳನ್ ಟೋಸ್ಟ್ ಬರೆದು, ಗೊಡಕಲ್ ಬಿಂಬ ಬರೆದರು, ಮತ್ತು ಕೊನೆಯದಾಗಿ ಅವರು ಆ ರಕ್ಕಸ ತಂಗಡಿಯನ್ನ ಬರೆದರು. ಕಂಬಾರರು ಶಿವರಾತ್ರಿ ಬರೆದ್ರು. ಅಡು ಅಜ್ಜಿ ಗುಳ್ಕಾಯಿ ಅಜ್ಜಿ ಅಂತ ಒಂದು ಬರೆದ್ರು, ಮತ್ತು ಮೊಹಮ್ಮದ್ ಗವಾನ್ ಅಂತ ಒಂದು ನಾಟಕವನ್ನು ಬರೆದ್ರು. ಕಂಬಾರರು ಕಾರ್ನಾಟರ ಕೋರ್ ಏನಿತ್ತು ಅವರ ನಾಟಕಗಳು 70s ಅಲ್ಲಿ ನಾವು ಯಾವುದನ್ನು ತುಂಬಾ ಇವತ್ತು ಕೂಡ ಕ್ಲಾಸಿಕ್ಸ್ ಅಂತ ಮಾತಾಡ್ತಿದ್ದೀವಿ, ಆ ನಾಟಕಗಳ ಕೋರ್ ಮತ್ತು ಈಗ ಇವರು ಬರೆದಿರೋ ನಾಟಕಗಳಲ್ಲಿರುವಂತದಕ್ಕೆ ನೋಡಿದ್ರೆ ಲೋಕದೃಷ್ಟಿಯಲ್ಲಿ ದೊಡ್ಡ ಪಲ್ಲಟವಾಗಿರೋದನ್ನ ನೀವು ಕಾಣ್ತೀರಿ. ಇದೇ ಬಹಳ ಮುಖ್ಯವಾದ 21ನೇ ಶತಮಾನದ ನಾಟಕಗಳ ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ 70ರ ದಶಕದಲ್ಲಿ ಮತ್ತು 90ರ ದಶಕದಲ್ಲಿ ಕನ್ನಡ ನಾಟಕಗಳು ಹೇಗೆ ಲೋಕವನ್ನ ನಮ್ಮ ಮುಂದೆ ವಿವರಿಸಿ ಇಡ್ತಾ ಇದ್ವೋ ಆ ಲೋಕದೃಷ್ಟಿಯೊಳಗೆ ಒಂದು ಗಂಭೀರವಾದಂತ ಪಲ್ಲಟ ಆಗಿದೆ. ನಾನು ಅದನ್ನ ವಸ್ತುಗಳ ಉದಾಹರಣೆಯನ್ನು ಕೊಟ್ಬಿಟ್ಟು ಮತ್ತು ಇವುಗಳನ್ನ ಉದಾಹರಣೆ ಕೊಟ್ಟು ಕೂಡ ನಾನು ವಿವರಿಸಬಲ್ಲೆ, ಸಮಯ ಇಲ್ಲ ಅದಕ್ಕೆ. ಏಕೆ ಬಹಳ ಮುಖ್ಯವಾದದ್ದು ಏನಾಯ್ತು, ಕನ್ನಡ ರಂಗಭೂಮಿಯ ಒಳಗೆ ನಾಯಕ ಪಾತ್ರಗಳೆಲ್ಲವೂ ಕೂಡ ಹಿಂದೆ ಸರಿದು ಅಂಚಿನಲ್ಲಿದ್ದವರೆಲ್ಲ ಮುಂದಕ್ಕೆ ಬಂದರು. ಈ ಅಂಚಿನಲ್ಲಿ ಇದ್ದಂತ ಲೋಕದೃಷ್ಟಿಯನ್ನ ಕೇಂದ್ರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇ ಕುವೆಂಪು ಅವರು. ಅದನ್ನ ನಾನು ಹೇಳಬಹುದು, ಜಲಗಾರದಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬನ್ನಿ. ಆ ಜಲಗಾರದ ತಿಳುವಳಿಕೆ ಇವತ್ತು ನಾವೆಲ್ಲರೂ ಬರೀತಿರುವಂತ ನಾಟಕಗಳಿಗೆ ಅದು ನಮಗೆ ಒಂದು ಒಳಗಣ್ಣಾಗಿ ನಮ್ಮನ್ನ ಕೊರೆಯುತ್ತಿರುವಂತ, ಕನ್ನಡ ರಂಗಭೂಮಿಯನ್ನು ಕೊರೆಯುತ್ತಿರುವಂತ ವಿವೇಕ, ಇದಕ್ಕೆ ಒಂದು ರೀತಿಯಾದಂತ ಈ ಅಂತರ್ಜಲದ ಹಾಗೆ ಒಂದು ಕನೆಕ್ಷನ್ಸ್ ಇದೆ. ಅದರಿಂದ ಈಗ ಮರೆತ ದಾರಿಯನ್ನು ಕುರಿತಂತೆ ಲಕ್ಷ್ಮೀಪತಿ ಬರೀಲಿ, ಕಲ್ಯಾಣದ ಬಾಗಿಲು ಅಂತ ನಟರಾಜ್ ಬೂದಾಳಿ ಈಗ ಹೊಸದಾಗಿ ಬರೆಯೋದಕ್ಕೆ ಹೊಸ ನಾಟಕ ಬರೆದಿದ್ದಾರೆ, ಅದು ಬರೆದಿಲ್ಲಿ, ಅಥವಾ ಕೋಡಿಗನಹಳ್ಳಿ ರಾಮಯ್ಯ ನಿರಂತರವಾಗಿ ಅವರು ಈ ಮರೆವಿನಲ್ಲಿರುವಂತ ಲೋಕವನ್ನ ಪೊರೆಯುವ ಮಾನವೀಯವಾದಂತ ತಲಪರಿಗೆಗಳನ್ನು ಹುಡುಕುವ ಕೆಲಸವನ್ನು ಮಾಡ್ತಾರೆ. ತಲಪರಿಗೆ ಅಂತ ಒಂದು ಪದ ರಾಮಯ್ಯನ ತುಂಬಾ ಇಷ್ಟವಾದ ಪದ. ತಲಪರಿಗೆ ಅಂತಂದ್ರೆ ಅದು ಮರುಭೂಮಿಯಲ್ಲಿ ಚಿಮ್ಮುತ್ತಿರುವಂತ ಒಂದು ಜೀವಜಲ. ಈ ಜೀವಜಲವನ್ನ ನಾವು ಕಾಪಾಡ್ಕೋಬೇಕು ಅಂತ ಕನ್ನಡ ರಂಗಭೂಮಿ ಹುಡುಕಾಟ ಮಾಡ್ತಾರೆ. ಇದು ಇಷ್ಟೊತ್ತು ಶಶಿ ಅವರು ಮಾತಾಡುವಾಗ ಬಹಳ ಚಂದದ ಮಾತುಗಳನ್ನು ಹೇಳಿದರು. ಆದ್ರೆ ಈ ರೂಪಾಂತರಗಳು ಮತ್ತು ಅನುವಾದಗಳು ಯಾಕೆ ನಮಗೆ ಬೇಕು ಅಂತ ಅನ್ನೋ ವಿಚಾರವನ್ನು ಪ್ರಶ್ನೆ ಹಾಕೊಂಡಾಗ ಮಾತ್ರ ಇದನ್ನ ಉತ್ತರ ಕೊಡಕ್ ಸಾಧ್ಯ. ಯಾಕೆ ಬೇಕು ನಮಗೆ ಪ್ರಶ್ನೆ ನೋಡಿ. 21ನೇ ಶತಮಾನ ಮನುಷ್ಯ ಸಂಬಂಧಗಳನ್ನ ಎಷ್ಟು ಬಿರುಕುಗೊಳಿಸಿ ನೋಡಿಸ್ತಾ ಇದೆ ಅಂತಂದ್ರೆ, ಎಲ್ಲ ಸಂಬಂಧಗಳು, ವಿವಾಹ ಎನ್ನುವಂತ ಫ್ಯಾಮಿಲಿ ಮ್ಯಾನೇಜ್ ದ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅವು ಇಂದಿಲ್ಲದ ಬಿರುಕುಗಳಿಗೆ ಒಳಗಾಗಿವೆ. ಈ ಬಿರುಕುಗಳನ್ನ ತೋರಿಸುವಂತ ನಾಟಕಗಳನ್ನ ನಾವು ಮಾಡಬೇಕು. ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಬದಲಾದ ವಸ್ತುಗಳ ಸ್ಥಿತಿ ಇದೆ, ಬದಲಾದ ಜೀವನ ಸ್ಥಿತಿ ಇದೆ, ಆದ್ರೆ ರಂಗ ಭಾಷೆ ಬದಲಾಗದೇ ಇದೆ. ರಂಗ ಭಾಷೆ ಬದಲಾಗದೆ ಹೋಗ್ತಿದ್ದ ರಂಗಕ್ಕೂ ಒಂದು ಭಾಷೆ ಇದೆ, ನಾಟಕದಲ್ಲಿರೋ ಭಾಷೆ ಅಲ್ಲ ಇದು ದೃಶ್ಯ ಭಾಷೆಯ ರೂಪಕ ಭಾಷೆ. ರಂಗ ರೂಪಕ ಭಾಷೆ ಬದಲಾಗಲಿಲ್ಲ. ಸೊ ಹಂಗಾಗಿ 70ರಲ್ಲಿ ಪ್ರೇಮವನ್ನ ಹೇಳೋದಕ್ಕೆ ಬಳಸ್ತಾ ಇದ್ದ ಪರಿಕರಗಳು, 70ರಲ್ಲಿ ದ್ವೇಷವನ್ನ ಹೇಳೋದಕ್ಕೆ, ಹಿಂಸೆಯನ್ನು ತೋರಿಸೋದಕ್ಕೆ ಬಳಸ್ತಾ ಇದ್ದ ಪರಿಕರಗಳು, ಅದೇ ಮೆಟಫರ್ಸ್ ಅನ್ನ ವಿ ಆರ್ ಆಕ್ಚುಲಿ ರೀಪ್ರೊಡ್ಯೂಸಿಂಗ್ ಇಟ್. ಸೊ ರೀಪ್ರೊಡ್ಯೂಸ್ ಮಾಡ್ತಾ ಆಗಿದ್ದು ಕೇವಲವಾಗಿ ಹೋಗ್ಬಿಟ್ಟಿದ್ದು. ಯಾವುದ ನಡಿಗರು ಹೇಳಿದ್ರು ಆತರ, ಅದು ಬರೆಯುವುದನ್ನೇ ಬರೆದು ಭಿನ್ನವಾಗಿದೆ ಮನವು ಅಂತ ಹೇಳಿದ್ರಲ್ಲ, ಹಂಗೆ ಮಾಡಿದ್ದನ್ನೇ ಮಾಡಿ ಅದೇ ಚಿತ್ರಗಳನ್ನ ತೋರಿಸಿ ಈಗ ನಮಗೆ ಆ ದೃಶ್ಯವಾದದಲ್ಲಿ ಆಸಕ್ತಿನೇ ಹುಟ್ಟದೆ ಹೋಗ್ಬಿಟ್ಟಿದೆ. ಹಾಗಾಗಿ ಹೊಸ ದೃಶ್ಯಗಳನ್ನು ಹುಡುಕುವಂತ ಕೆಲಸವನ್ನ ಕನ್ನಡ ರಂಗಭೂಮಿ ಖಂಡಿತ ಕೈಗೆತ್ತಿಕೊಂಡಿದೆ. ಈಗ KP ಲಕ್ಷ್ಮಣ್ ಇತ್ತೀಚೆಗೆ ಮಾಡಿದ ನಾಟಕ ನೀವು ನೋಡಿದ್ರೆ ಯಾರಾದ್ರೂ, ಕೋಡಿಹಳ್ಳಿ, ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಅಂತ ನಾಟಕವನ್ನು ನೋಡಿದ್ರೆ, ಆತ ಮಾಡ್ತಿರುವಂತ ಏನು ಪ್ರಯೋಗ, ಅವನು ಒಂದು ಹೊಸ ರಂಗ ಭಾಷೆಯೊಂದನ್ನ ಹುಡುಕ್ತಾ ಇದ್ದಾನೆ. ಇವನ್ ದೇವಿ ಕಾವ್ಯ ಅದರಲ್ಲೂ ಮಾಡೋದಕ್ಕೆ ಅವನು ಹುಟ್ಟಿದ್ದು. ಇದು ಏನ್ ಮಾಡ್ತು, ಈಗ ಬರೀತಿರುವಂತ ಡಿವೈಸ್ ಪ್ಲೇ ಅಂತ ಹೇಳಿದ್ರೆ ಇದು ಬಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ 20ನೇ ಶತಮಾನ ಮಾತಾಡೋದಕ್ಕೆ ಬಹಳಷ್ಟು 21ನೇ ಶತಮಾನ ಬಹಳ ಇಂಟ್ರೆಸ್ಟಿಂಗ್ ಆದ ಸಂಗತಿಗಳಿದೆ. ವೈ ದ ಡಿವೈಸ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಬಂತದ್ದು ಅಂತಂದ್ರೆ, ಪಠ್ಯದ ಮತ್ತು ರಂಗಸ್ಥಳದ ಯಜಮಾನಿಕೆಯನ್ನ ಮುರಿಯುವುದಕ್ಕಾಗಿ. ಪಠ್ಯಕ್ಕೊಂದು ಯಜಮಾನಿಕೆ ಇತ್ತು ಮತ್ತು ರಂಗಸ್ಥಳಕ್ಕೊಂದು ಯಜಮಾನಿಕೆ ಇತ್ತು. ಈ ಎರಡೂ ಯಜಮಾನಿಗಳನ್ನು ಮುರಿಯುವಂತ ಕೆಲಸವನ್ನ ಇವತ್ತಿನ ನಮ್ಮ ಲೋಕಮೀಮಾಂಸೆ ಹೇಳ್ತಾ ಇತ್ತು. ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ರಿಂದ ಅವ್ರು ಅದನ್ನ ಹುಡುಕ್ತಾ ಇದ್ದಾರೆ. ಈಗ
ಶಕೀಲ್ ಅಹ್ಮದ್ ಅಂತ ಒಬ್ಬ ಹುಡುಗ ಅದನ್ನು ಹುಡುಕ್ತಾನೆ. ಇವರಿಬ್ಬರಿಗಿಂತ ಅತ್ಯಂತ ಪರಿಣಾಮಕಾರಿಯಾಗಿ ಮತಾಯಿ ಅಂತ ಒಂದು ನಾಟಕವನ್ನು ನಾನು ನೋಡಿದೆ, ಕನ್ನಡ ನಾಟಕ. ಆದ್ರೆ ಅದನ್ನ ಡೈರೆಕ್ಟ್ ಮಾಡಿರೋ ಹುಡುಗ ಒಬ್ಬ ಮಲಯಾಳಿ ಹುಡುಗ, ಅರುಣ್ ಲಾಲ್ ಅಂತ ಆತನ ಹುಡುಗನ ಹೆಸರು. ಅವನು ಮತಾಯಿ ಅನ್ನುವಂತ ಒಂದು ನಾಟಕವನ್ನು ಮಾಡಿದ್ದಾನೆ. ಒಂದು ಉತ್ತರ ಕರ್ನಾಟಕದ ಭಾಷೆಯನ್ನು ಮಾತಾಡುವ ಹುಡುಗ ಮತ್ತು ಕರಾವಳಿಯ ಕನ್ನಡವನ್ನು ಮಾತನಾಡುವ ಒಬ್ಬ ಇಬ್ಬರು ಹುಡುಗರು ಒಂದು ವಿನಾಶದ ಸ್ಥಿತಿ ಒಳಗೆ, ಬರದ ವಿನಾಶ ಸ್ಥಿತಿಯಲ್ಲಿ ಪ್ರಪಂಚದ ಕಟ್ಟಕಡೆಯ ಜನ ಅವರಿಬ್ಬರು ಹೋಗ್ಬಿಟ್ರೆ ಲೋಕದಲ್ಲಿ ಇನ್ಯಾರು ಇಲ್ಲ, ಅವರಿಬ್ಬರೇ ಇದ್ದಾರೆ. ಒಬ್ಬನ ಹತ್ರ ಮಾತ್ರ ಸ್ವಲ್ಪ ಅಕ್ಕಿ ನೀರು ಎಲ್ಲ ಇದೆ. ಅಂತ ದಾರುಣ ಸ್ಥಿತಿಯೊಳಗೆ ಅವರಲ್ಲಿ ಏರ್ಪಡುವಂತ ಸಂಘರ್ಷಗಳ ಮೂಲಕ ಮನುಷ್ಯನ ಯಾವುದನ್ನ ಗ್ರೀಕರು ಆದಿಮದ ಕಾಲದಿಂದಲೂ ಟೆಸ್ಟ್ ಮಾಡಕ್ ಶುರು ಮಾಡಿದ್ರು. ಎಲ್ಲರೂ ನಮ್ಮ ನಾಟಕಕಾರರನ್ನ ಟೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಲಂಕೇಶ್ ಆದಿಯಾಗಿ. ಅದನ್ನೇ ಈ ನಾಟಕದಲ್ಲಿ ಅವರು ತುಂಬಾ ಟೆಸ್ಟ್ ಮಾಡಿ ತುಂಬಾ ಅದ್ಭುತವಾದಂತ ಮೆಟಫರ್ಸ್ ಮಾಡ್ತೇನೆ. ಅದನ್ನ ಇಟಿಕೆಗಳಲ್ಲೇ ಮಾಡಿದ್ದೇನೆ. ಇಡೀ ನಾಟಕದಲ್ಲಿ ತುಂಬಾ ಇಟಿಕೆಗಳು. ನಿಮಗೆ ಒಟ್ಟು ಇಡೀ ಕನ್ನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಅದು ಒಂದು ಬಟ್ಟ ಬಯಲಿನಲ್ಲಿ ಇಟಿಕೆಗಳೇ ಕೋಳಿ, ಇಟಿಕೆಗಳೇ ಅನ್ನ, ಇಟಿಕೆಗಳೇ ನೀರು. ಯು ಜಸ್ಟ್ ಯು ಕ್ಯಾನಾಟ್ ಇಮ್ಯಾಜಿನ್. ಅದೊಂದು ಎಷ್ಟು ಪುಷ್ಟವಾಗಿರುವಂತ ಒಂದು ಹೊಸ ರೂಪಕದ ಒಂದು ಆವಿಷ್ಕಾರ, ಹೊಸ ರೂಪಕ ಹೇಗ್ ಬರ್ತದೆ ಅನ್ನೋದನ್ನ ನೀವು ನೋಡ್ಬೇಕು ಅಂತಂದ್ರೆ, ನನಗೆ ಆ ನಾಟಕ ನೋಡ್ತಿರುವಾಗ ಅನಿಸ್ತು, ಈಗ ಇದು ನನ್ನ ಇಲ್ಲಿವರೆಗೂ ನಾವು ಕಟ್ಟಿದ ಎಲ್ಲ ರೂಪಕಗಳನ್ನ ಇದು ಧ್ವಂಸ ಮಾಡ್ತಾ ಇದೆ. ಅದಕ್ಕೆ ಅದು ಮಡಿಕೆ ಮಾಡುವಡೆ ಮೊನ್ನೆ ಬರೋದು ಅಂತ ಒಂದು ಇಟಿಕೆಗಳನ್ನ ತಗೊಂಡು, ಈ ಇಟಿಕೆಗಳ ಮೂಲಕ ಅಂದ್ರೆ ಮನುಕುಲದ ಹೊಸ ಆರಂಭವೂ ಕೂಡ ಹೀಗೆ ಮಣ್ಣಿನ ಮೂಲಕವೇ ಆರಂಭವಾಗಬೇಕು. ಇಟಿಕೆ ಮೂಲಕ ಇಟಿಕೆ ಅಂತ ನಾಗರಿಕತೆಯ ಸಂಕೇತವಾಗಿ ಅದನ್ನು ಬೆಳೆಸಿದರೆ ಎಷ್ಟು ಅದ್ಭುತವಾದಂತ ಒಂದು ಚಿತ್ರವನ್ನ ತರಕ್ ಸಾಧ್ಯ ಆಗಿದೆ. ಸ್ನೇಹಿತರೆ, 21ನೇ ಶತಮಾನ ಎರಡು ಚೀಟಿ ಕೊಟ್ಟಿದ್ದಾರೆ. ಆಕ್ಚುಲಿ ಅಧ್ಯಕ್ಷರಿಗೆ ಚೀಟಿ ಕೊಡಂಗಿಲ್ಲ. ಸೊ ಸೂತ್ರಧಾರನಿಗೆ, ನಾಟಕದಲ್ಲಿ ಸೂತ್ರಧಾರನಿಗೆ, ಭಾಷಣ ಮಾಡುವ ಅಧ್ಯಕ್ಷರಿಗೆಲ್ಲ ಚೀಟಿ ಕೊಡಬಾರ್ದು. ಯಾಕಂದ್ರೆ ಕಾಲ ಮತ್ತು ಸಮಯ ನಮ್ಮ ಅಧೀನದಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಸೂತ್ರಧಾರರಾಗಿದ್ದೀವಿ. ಮತ್ತು ಈಗ ನಾನು ಹೇಳಿದ್ರೆ, ಇದು ಸ್ವರ್ಗ ಅಂದ್ರೆ ನೀವೆಲ್ಲ ನಂಬೋದಿಲ್ವೇ ನಾಟಕದಲ್ಲಿ? ಹಾಗೆ. ಸೊ ಅದರಿಂದ ನಾನು ಒಂದು ದೊಡ್ಡ ಪಟ್ಟಿಯನ್ನ ಮಾಡಿದೆ. ಎಷ್ಟು ಜನ ಇವತ್ತು ಬರೀತಿದ್ದಾರೆ ಕನ್ನಡದಲ್ಲಿ ಅಂದ್ರೆ, ಒಂದು ಕಾಲಕ್ಕೆ ಇವತ್ತು ಕೂಡ ಕೇಳಿದ್ರೆ ನಾಟಕ ಯಾರು ಬರೀತಿದ್ದಾರೆ ಅಂತ ಕೇಳ್ತಾರೆ. ನನ್ನ ಹತ್ರ ಇಲ್ಲಿ ನೋಡ್ತಿದ್ರೆ ಒಂದು 60 ಜನರ ಪಟ್ಟಿ ಇದೆ. 60 ಜನರದ್ದು ಪಟ್ಟಿ ಇದೆ. ಅವ್ರ ಹೆಸರುಗಳು ಕೂಡ ಬರೀ ಸುಮ್ಮನೆ ಮತ್ತೆ ಯಾರಾದ್ರೂ ಇಲ್ಲಿ ನಾನು ಪ್ರಶ್ನೆ ಕೇಳ್ಬೋದು, ಏನ್ ಹೆಣ್ಮಕ್ಳ ಬಗ್ಗೆ ಏನ್ ಹೇಳಿಲ್ಲ ಅಂತ. ಹೆಣ್ಮಕ್ಳದೇ ಒಂದು 20 ಜನದ ಪಟ್ಟಿ ಇದೆ. ಅಭಿಲಾಷ ಉಡುಪಿ, HL ಪುಷ್ಪ, ವೈದೇಹಿ, ಆಮೇಲೆ ಎಂ ಉಷಾ, ಕವಿತಾ ರೈ, ಸುಧಾ ಅಡಕಳ, ಚಂದ್ರಿಕಾ, ಕಾವ್ಯ ಕಡಮೆ, ಕಾತ್ಯಾಯನಿ, ಜಯಲಕ್ಷ್ಮಿ ಪಾಟೀಲ್, ನಂದಿನಿ, ಹೇಮಾ ಪಟ್ಟಣ ಶೆಟ್ಟಿ, ಯಸ್ಮಲ್, ದು ಸರಸ್ವತಿ. ಇನ್ನೂ ಈ ಪಟ್ಟಿ ಹೀಗೆ ಮುಂದುವರಿತದೆ. ಇಷ್ಟು ಜನ ಹೆಣ್ಣುಮಕ್ಕಳು ಕೂಡ ಇವತ್ತು ಹೊಸ ರೀತಿಯಲ್ಲಿ ತಮ್ಮ ಅನುಭವಗಳನ್ನ 21ನೇ ಶತಮಾನದಲ್ಲಿ ಹೇಳ್ತಾ ಇದ್ದಾರೆ. ಇವರು ಹೇಳುವಂತ ಹೆಣ್ಣಿನ ಕಲ್ಪನೆಗೂ ಮತ್ತು ಕನ್ನಡದಲ್ಲಿ 70, 80, 90 ದಶಕದಲ್ಲಿ ಹೇಳಿದ ಹೆಣ್ಣಿನ ಕಲ್ಪನೆಗಳಿಗೂ ಅರ್ಥಾತ್ ಸಂಬಂಧಗಳಿಲ್ಲ. ಸಂಬಂಧ ಇದೆ ಅಂತ ತಿಳಿದುಕೊಂಡ್ರೆ ಬದಲಾಗದೆ ಇರುವಂತ ನಮ್ಮ ಕಣ್ಣಿನಲ್ಲಿರುವಂತ ಐಬಿನ ದೃಷ್ಟಿಯೇ ಹೊರತು ಅಲ್ಲಿ ರಂಗದಲ್ಲಾಗ್ಲಿ ವಸ್ತುವಿನಲ್ಲಾಗ್ಲಿ ಆಗಿರುವಂತ ಪಲ್ಲಟಗಳನ್ನ ಕಾಣಿಸೋದಕ್ಕೆ ನಮಗೆ ಸಾಮರ್ಥ್ಯವಿಲ್ಲ ಅಂತ ಅದರ್ಥ. ನನ್ನ ಮಾತನ್ನ ಆಕ್ಚುಲಿ ನಾನು ಅಡಿಗರ ಒಂದು ಮಾತನ್ನ ಹೇಳಿ ಪ್ರಾರಂಭಿಸ್ಬೇಕು ಅಂತಿದ್ದೆ. ಬಟ್ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದಲ್ಲಿ ಮೋಹದಿಂದ ಅದು ಮೊದಲು ಬಂದ್ಬಿಟ್ಟು ಅಡಿಗರ ಮಾತು ಹಿಂದಕ್ಕೆ ಹೋಯ್ತು. ಈಗ ಈ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಪರಸ್ಪರ ವಿರುದ್ಧವೆನಿಸುವಂತ ಮೂಲ ವಸ್ತುಗಳ ಹಠಾತ್ ಸಂಯೋಗದಿಂದ ಹುಟ್ಟುವ ಹೊಸ ವಸ್ತು ಒಂದೊಂದು ಕಾಲದಲ್ಲಿ ಒಂದೊಂದು ಮೂಲ ವಸ್ತುವಿನ ಮೇಲೆ ಘಾತ ಬಿದ್ದು ಅದಕ್ಕೆ ಸಮಕಾಲೀನತೆ ಬರುತ್ತದೆ. ಪರಸ್ಪರ ವಿರುದ್ಧವೆನಿಸುವಂತ ಮೂಲ ವಸ್ತುಗಳ ಹಠಾತ್ ಸಂಯೋಗದಿಂದ ಒಂದು ಹೊಸ ವಸ್ತು ಹುಟ್ಟುತ್ತದೆ. ಆದ್ರೆ ಒಂದೊಂದು ಕಾಲದಲ್ಲಿ ಒಂದೊಂದು ವಸ್ತುವಿನ ಮೇಲೆ ಘಾತ ಬೀಳೋದ್ರ ಮೂಲಕವಾಗಿ ಅದಕ್ಕೆ ಸಮಕಾಲೀನತೆ ಬರುತ್ತೆ. ಘಾತ ಪಲ್ಲಟವಿಲ್ಲದ ಜೀವನದಲ್ಲಿ ಜೀವಕಳೆ ಬಹಳ ದಿನ ಉಳಿಯುವುದಿಲ್ಲ. ಈ ಜೀವಕಳೆ 21ನೇ ಶತಮಾನದ ಕನ್ನಡ ರಂಗಭೂಮಿಗೆ ಇದೆ ಅನ್ನೋದಕ್ಕೆ ಶಶಿಧರ್ ಬಾಲಿಘಾಟ್ ಅವರು ಹೇಳಿದ ಪ್ರಯೋಗಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ನಾನು ಅವುಗಳನ್ನೆಲ್ಲ ವಿವರಿಸಿ ಹೇಳಬಹುದಾಗಿತ್ತು. ಆದ್ರೆ ಕನ್ನಡ ರಂಗಭೂಮಿಯ ಎಷ್ಟು ಸಮೃದ್ಧವಾದ ಫಸಲಿದೆಯೋ ಅದನ್ನು ವಿವರಿಸುವ ಚಿಂತನೆಯ ಅಂದ್ರೆ ರಂಗಚಿಂತನೆಯ ವಿಚಾರದಲ್ಲಿ ನಾವು ಅಷ್ಟೇ ಹಿಂದೆ ಬಿದ್ದಿದ್ದೇವೆ ಅನ್ನೋದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.